ಮಾಡೋದೆಲ್ಲ ಅನಚಾರ ಮನೆ ಮುಂದೆ ಬೃಂದಾವನ ಅನ್ನುವಂತಹ ಹಿರಿಯರು ಹೇಳಿರುವಂತಹ ಮಾತಿದೆ. ಅದಕ್ಕೆ ಸಾಕ್ಷಿಯಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೇನೂರು ಮನು ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಕಿರುತೆರೆ ವೀಕ್ಷಕರನ್ನ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ಎಂಟರ್ಟೈನ್ ಮಾಡಿ ಅದೇ ಒಂದು ಸ್ಟೇಜಲ್ಲಿ ಪರಿಚಯವಾಗಿದ್ದಂತಹ ಸಹನಟಿಯ ಮೇಲೆ ಸಾಕಷ್ಟು ಬಾರಿ ಅತ್ಯಾಚಾರ ಎಸಗಿ ನಾಳೆಯಿಂದ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಕುಲದಲ್ಲಿ ಕೀಳ್ಯಾವುದು ಅನ್ನುವಂತಹ ಸಿನಿಮಾದ ಮೂಲಕ ಎಂಟರ್ಟೈನ್ ಮಾಡಬೇಕಿತ್ತು. ಆದರೆ ರೀಸೆಂಟ್ ಆಗಿ ಅದೇ ಒಂದು ಸಹನಟಿಯ ಮೇಲೆ ಕ್ರೂರವಾಗಿ ಅತ್ಯಾಚಾರವನ್ನ ಎಸಗಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮೊದಲೇನೆ ಅವರು ಕಂಬಿಯನ್ನ ಎಣಿಸ್ತಾ ಇದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಸ್ವತಃ ತಮಗೆ ಅನ್ಯಾಯವಾಗಿರುವಂತಹ ಒಂದು ಸಂತ್ರಸ್ತೆ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಯಾವೆಲ್ಲ ಒಂದು ರೀತಿಯಾಗಿ ಅನಾಚಾರಗಳಾಯಿತು, ಅತ್ಯಾಚಾರಗಳಾಯಿತು, ಹಾಗೆಯೇ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಸಂಪೂರ್ಣ ಡೀಟೇಲ್ಸ್ ಅನ್ನ ಸಂತ್ರಸ್ತೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಮೇಡಮ್, ಕೊನೆ ಬಾರಿಗೆ ಯಾವಾಗ ಈ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ ಅಂತ? ಬಿಕಾಸ್ ಯಾಕಂತಂದ್ರೆ ಸಾಕಷ್ಟು ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರಿ ನೀವು. ಸೊ ಕೊನೆ ಬಾರಿ ಏನೆಲ್ಲ ಆಯಿತು, ಹಾಗೇನೆ ಫಸ್ಟ್ ಟೈಮ್ ಎಲ್ಲ ಆಯಿತು ಅಂತ? ಫಸ್ಟ್ ಟೈಮ್ ಆಗಿದ್ದು ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ, ಅಲ್ಲಿ ಕಾರ್ಯಕ್ರಮಕ್ಕೆ ಹಣ ಅಂತ ಕೊಡಕ್ಕೆ ಬಂದಾಗ ಅವನು ರೇಪ್ ಮಾಡಿದ್ದು. ಆ ಒಂದು ಅತ್ಯಾಚಾರಕ್ಕೆ ನಾನು ಫಸ್ಟ್ ಶಾಕ್ ಆಗಿದ್ದೆ. ನನ್ನ ಬೆಸ್ಟ್ ಫ್ರೆಂಡು ಜೊತೆಲೆ ಅಷ್ಟು ಓಡಾಡ್ತಿದ್ವಿ, ಆ ಥರ ಎಲ್ಲ ಒಂದು ನಂಬಿಕೆ ಇರೋಂಥ ವ್ಯಕ್ತಿ ಈ ಥರ ಮಾಡಿರೋದಕ್ಕೆ ಒಂದು ಫಸ್ಟ್ ಆಫ್ ಆಲ್ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು ಬೆಸ್ಟ್ ಫ್ರೆಂಡು, ಇನ್ನೊಂದು ನಾನು ಕಂಪ್ಲೇಂಟ್ ಕೊಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್, ಇನ್ನೊಂದು ಬೇರೆಯವ್ರಿಗೆ ಹೇಳಬೇಕಾ ಬೇಡವಾ ಅನ್ನೋ ಈ ಒಂದು ಕನ್ಫ್ಯೂಷನಲ್ಲಿ ತುಂಬ ದೊಡ್ಡ ಶಾಕಲ್ಲಿದ್ದೆ ನಾನು. ಶಾಕಲ್ಲಿ ಅವ್ನು ಸಮಾಧಾನ ಮಾಡ್ತಾನೆ ಇದ್ದ. ಬಟ್ ಅದಾದ 2-3 ದಿನಕ್ಕೆ ನಾನಿರೋ ಮನೆಗೆ, ಈ ಹಿಂದೆ ಇದ್ದಿದ್ದ ಮನೆಗೆ ಬಂದು ಕಣ್ಮುಚ್ಕೊ, ನಿಂಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ, ಗಣೇಶ ಮೇಲನೆ ನಿಂಗೆ ಕಣ್ಮುಚ್ಚಿಲ್ಲ ಅಂತಂದರೆ ಈ ಥರದ ಮಾತುಗಳೆಲ್ಲ ಹೇಳಿ ನಾನೇನೋ ಅಂದ್ಕೊಂಡೆ, ಏನೋ ಮತ್ತು ನಿನಗೆ ಇದರಿಂದ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳ್ದ. ಅದಕ್ಕೆ ನಾನು ಏನೋ ಕೊಡ್ತಾನೆ ಅಂತ ಅಂದ್ಬಿಟ್ಟು ಕಣ್ಮುಚ್ಕೊಂಡ್ರೆ ಇಮಿಡಿಯೇಟ್ ತಾಳಿ ಕಟ್ಟಿ ನೀನು ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನನ್ನ ತಾತಂಗೂ 2 ಹೆಂಡ್ತಿರು, ನನಗೂ 2 ಹೆಂಡ್ತಿರು, ಆ ದೇವರೇ ವರ ಕೊಟ್ಟಿರೋದು, ಪ್ರಪಂಚದಲ್ಲಿ ಹೆಂಗಾರು 2-3 ಮದುವೆ ಆಗಿರೋರು ಇಲ್ವಾ ಆ ಥರದಲ್ಲೆಲ್ಲ ಹೇಳಿ ನಾನಾದರೂ ಪ್ರಶ್ನೆ ಮಾಡಿದೆ, ಅತ್ಯಾಚಾರ ಕಟ್ಟೋ ತಾಳಿಗೆ ಏನು ಬೆಲೆ ಇರುತ್ತೆ, ಇದಕ್ಕೊಂದು ವ್ಯಾಲ್ಯೂ ಇದೆಯಾ ಇದಕ್ಕೆ, ಹಂಗೆ ಅಂತೆಲ್ಲ ಪ್ರಶ್ನೆ ಕೇಳಿದಾಗ ಇಲ್ಲ. ಆಮೇಲೆ ನಾನು ಇನ್ನೂ ಒಂದು ಪ್ರಶ್ನೆ ಏನು ಮಾಡಿದೆ ಅಂದರೆ, ಜನಕ್ಕೆ ಇದು ವಿಷಯ ಗೊತ್ತಾದಾಗ ಜನ ನನಗೂಗಿತಾರೆ, ಅವ್ನಿಗೆ ಹೆಂಡತಿ ಮಗು ಇರೋನೇ ಬೇಕಾಗಿತ್ತ, ನಿಂಗೆ ಬೇರೆ ಯಾರೂ ಗತಿನೇ ಇರಲಿಲ್ವಾ, ಹಂಗೆ ಕೆಟ್ಟದಾಗಿ ಜನ ನನಗೆ ಕಮೆಂಟ್ ಮಾಡ್ತಾರೆ ಹೊರತು ನೀನೊಬ್ಬ ಗಂಡಸು ಅಂತ ದೇವರನ್ನೇ ಯಾರು ಒಂದು ಮಾತು ಅನ್ನಲ್ಲ. ಜನ ಬೈಯೋದೇ ನನಗೆ ಅವಳಿಗೆ ಬುದ್ಧಿ ಇರಲಿಲ್ವಾ, ಹೆಂಡತಿ ಮಗಳಿರೋ ತಲೆಯಲ್ಲಿ ಇರಲಿಲ್ವಾ, ಈ ಥರ ಎಲ್ಲ. ಬಟ್ ಅವನು ನನಗೆ ಹೇಳಿದ್ದು ಇಲ್ಲ, ಅವಳು ಕೋಪ್ರೇಟ್ ಮಾಡಲ್ಲ, ಆ ಥರ ನನಗೆ ಜಗಳ ಮಾಡ್ತಾಳೆ ಮನೆಯಲ್ಲಿ, ಹಾಗೆ ಹಿಂಗೆ ತುಂಬ ನೆಗೆಟಿವ್ ಹೇಳಿದ ನನಗೆ. ಬಟ್ ಅವಳು ನನಗೆ ಗೊತ್ತಿಲ್ಲ ಅಂತೇನಿಲ್ಲ. ನಾ ಫ್ರೆಂಡ್ಸ್ ಆಗಿದ್ದಾಗ ನಮ್ಮ ಮನೆಗೆ ಬರ್ತಿದ್ದ, ಹೆಂಡತಿ ಕರ್ಕೊಂಡು ಬರ್ತಿದ್ದ, ಮಗಳು ಕರ್ಕೊಂಡು ಬರ್ತಿದ್ದ, ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಊರಿಗೆಲ್ಲ ಹೋಗಿದ್ದೀನಿ, ಅಷ್ಟು ಕ್ಲೋಸ್ ಫ್ರೆಂಡ್ಸು. ಅದೆಲ್ಲ ಆದಮೇಲೆ ಇವನು ನನ್ನ ಮೇಲೆ ರೇಪ್ ಮಾಡಿದ್ಮೇಲೆ ನಾನು ಹೇಳಿದೆ, ಈ ಥರ ನಿಮ್ಮ ಹೆಂಡ್ತಿಗಾದರೂ ನೀನು ಹೇಳ್ಬಿಡೋಣ ಅಟ್ಲೀಸ್ಟು ವಿಷಯನ, ನಾಳೆ ದಿನ ಗೊತ್ತಾದರೆ ಇದು ಮಾರಿ ಹಬ್ಬನೇ ಆಗಿಬಿಡುತ್ತೆ, ಬೇಡ, ಯಾವುದೇ ಕಾರಣಕ್ಕೂ ಮುಚ್ಚಿಡೋದು ಬೇಡ, ಒಂದಷ್ಟು ಜನಕ್ಕೆ ಹೇಳ್ಬಿಡೋಣ, ಇದಾಗೋಗಿದೆ ಅಲ್ವ ಹೇಳ್ಬಿಡೋಣ. ಇಲ್ಲ, ಯಾವುದೇ ಕಾರಣಕ್ಕೂ ಹೇಳಬೇಡ, 2 ವರ್ಷ ಬಿಟ್ಟು ನಾನೇ ಹೇಳ್ತೀನಿ, ಹಂಗೆ ಹಿಂಗೆ, ನಾನೇ ಇದಕ್ಕೆ ನಾನು ತಪ್ಪು ಮಾಡಿದ್ದೀನಿ, ನಾನೇ ನ್ಯಾಯ ಕೊಡ್ತೀನಿ 2 ವರ್ಷ ಬಿಟ್ಟು, ಹಂಗೆ ಹಿಂಗೆ ಅಂತೆಲ್ಲ ತುಂಬ ನಂಬಿಸ್ತಾ, ಈ ಮಾಟ ಮಂತ್ರ ಮಾಡೋದು ಅದೆಲ್ಲ ಇದೆಯೋ ಇಲ್ಲೋ ದೇವ್ರನೇ ಗೊತ್ತಿಲ್ಲ. ಬಟ್ ನಂಗೆ ಅವೆಲ್ಲ ಏನಂತಂದರೆ ಒಂಥರ, ನಾನು ಇದ್ದಿದ್ದೆ ಅಲ್ಲೋನ್, ಒಬ್ಬಳೇ ಇದ್ದಿದ್ದು, ಮತ್ತು ಒಂಥರ ಯಾರೂ ಸುತ್ತ ಇಲ್ಲ, ಆ ಒಂದು ವೀಕ್ನೆಸ್ಗಳನ್ನೆಲ್ಲ ಕಂಡು ಹಿಡ್ಕೊಂಡು ನಾನು ನಿಂಗೆ ಅಪ್ಪ ಅಮ್ಮ ಆಗಿರ್ತೀನಿ, ನಾನೇ ನಿಂಗೆಲ್ಲ ಆ ಥರದ್ದೆಲ್ಲ ನಂಬಿಸಿ ನನಗೆ ಬ್ಯಾಕ್ ಟು ಬ್ಯಾಕ್ ಅವನಿಂದನೇ ಅಬಾರ್ಷನ್ ಆಯಿತು. ನಮ್ಮ ಮಗು ಉಳಿಸ್ಕೊಳ್ಳೋಣ ಅಂತಲೇ ಕೇಳ್ಕೊಂಡೆ. ಬಟ್ ಅವ್ನು ರೆಡಿ ಇರಲಿಲ್ಲ, ಬೇಡ ಈಗಲೇ ಅಂತ ಅಂದ್ಬಿಟ್ಟು ಅವನೇ ಬಲವಂತವಾಗಿ ಅಬಾರ್ಟ್ ಮಾಡಿಸ್ತಾ. ಅದಾದಮೇಲೆ ಅವ್ನು ಬಂದು ಹೇಳ್ತಾನೆ, ನನಗೆ ಮಗಳಿದ್ದಾಳೆ, ಇವಾಗ ದೊಡ್ಡೋಳಾದ್ಮೇಲೆ ಅವಮಾನ ಆಗುತ್ತೆ, ಈಗ ಬಿಟ್ಬಿಡು. ಏನು ಅದೇ ತಾನೇ, ಅಷ್ಟೆಲ್ಲ ಕಳ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀನಿ, ಈ ಟೈಮಲ್ಲಿ ನೀನು ಬಂದು ಹೇಳಿದ್ರೆ ನನ್ನ ಸಾವಿಗಿಂತನೂ ದೊಡ್ಡ ವಿಷಯ ಅದು. ಏನು ಮಾತಾಡ್ತಿದ್ಯಾ, ಇಷ್ಟು ದಿನ ನಿಂಗೆ ನಾನು ಇದನ್ನು ಮೊದಲೇ ಅಲ್ವಾ ಹೇಳಿದ್ದಿದ್ದು, ಅವಾಗ ನೀನು ಆ ಥರ ಬಣ್ಣದ ಮಾತುಗಳೆಲ್ಲ ಆಡ್ಬಿಟ್ಟು ಇವಾಗ ಬಂದು ಈ ಥರ ಮುಖ ತೋರಿಸ್ತೀಯ ಅಂದರೆ ಏನು ನೀನು, ಆ ಥರ ಎಲ್ಲ ಪ್ರಶ್ನೆ ಬಂದಿದ್ದಕ್ಕೆ ಸ್ವಲ್ಪ ಇಲ್ಲ, ನಂಗೆ ಯಾವುದೇ ಕಾರಣಕ್ಕೂ ನೀನು ಬಿಡ, ನನಗೀಗ ನನ್ನ ಹೆಂಡತಿ ಮಕ್ಕಳೇ ಇಂಪಾರ್ಟೆಂಟು, ಹಂಗೆ ಇಲ್ಲ ಅಂತ ಅಂದ್ಬಿಟ್ಟ. ನಂಗೆ ಏನು ಮಾಡ್ಕೋಬೇಕು ಅವನು ಆ ಥರ ಅಂದು ನನ್ನ ಮೇಲೆ ಮೊದಲೇ ವೀಕ್ ಆಗಿದ್ದೀನಿ, ನನ್ನಲ್ಲಿ ಏನೂ ಶಕ್ತಿ ಇಲ್ಲ. ಆ ಟೈಮಲ್ಲಿ ತುಂಬ ಹೊಡೆದು ಬಡ್ದು ಸಾಯ್ಸೋಕ್ಕೆಲ್ಲ ಬಂದು ಆ ಥರ ಎಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟ. ನನಗನ್ಸಿದ್ದು, ನನ್ನ ಪಾಡು ಅವ್ನು ಯಾವ ವೇದಿಕೆಯಿಂದ ಬಂದಿದ್ದು ನಾನು ಅದೇ, ಅವನಷ್ಟು ಹೆಸರು ಮಾಡಿಲ್ಲ ಅಂತಂದ್ರೆ ಒಂಚೂರು ಗೊತ್ತು ಜನಕ್ಕೆ, ಅಷ್ಟಾದರೂ ಮಾಡಿದ್ದೀನಿ. ಒಂದು 4 ಜನನಾದ್ರು ಗುರುತಿಸ್ತಾರೆ, ಅಷ್ಟಾದರೂ ಮಾಡಿದ್ದೀನಿ.
ಮತ್ತು ಅವನ ಹತ್ರ ಅವನಿಂದ ನಾನು ಯಾವತ್ತೂ ಬದುಕಿಲ್ಲ. ನಾನೇ ಅವನಿಗೆ ಬೇಕಾದಂಗೆ ದುಡ್ಡು ಕೊಟ್ಟಿದ್ದೀನಿ, ಸಹಾಯ ಮಾಡಿದ್ದೀನಿ, ಅಷ್ಟೆಲ್ಲ ಮಾಡಿದ್ದೀನಿ. ಅಂಥದ್ರಲ್ಲಿ ಇವನೇ ನನ್ನ ಲೈಫಿಗೆ ಬಂದ. ಇವನೇ ನನ್ನ ಜೀವನ ಕಂಪ್ಲೀಟಾಗಿ ಯಾವನ್ನೋ ಮದುವೆ ಆಗಬೇಕಾಗಿತ್ತು, ಮದುವೆ ಆಗಿ ಜೀವನ ಮಾಡೋಳನ್ನ ನನ್ನ ಜೀವನ ಕಂಪ್ಲೀಟಾಗಿ ಹಾಳು ಮಾಡಿ ಇವಾಗ ನೀನು ನನಗೆ ಬೇಡ ಅಂತ ಬಿಟ್ಟು ಹೋಗ್ತೀಯ ಅಂದರೆ ಅದು ನನ್ನ ಸಾವಿಗಿಂತನೂ ಹೆಚ್ಚು. ಯಾಕೆ ಈ ಥರ ಮಾಡ್ತಿದ್ದೆ ಅಂತೆಲ್ಲ ಪ್ರಶ್ನೆ ಮಾಡಿ ನಾನು ಅವನು ಏನು ಹೇಳ್ದೆ ಹೋಗ್ಬಿಟ್ಟ. ಅವಾಗ ನನಗೆ ಜೀವನನೇ ಬೇಡ ಅಂತ ಅನಿಸಿ ಆವಾಗಲೇ ನಾನು ಸುಸೈಡ್ ಮಾಡ್ಕೊಂಬಿಟ್ಟಿದ್ದೆ. ನಾನು ಹೇಳ್ದೆ ಅವಾಗ ನೀನು ನಂಗೆ ಮೋಸ ಮಾಡಿದ್ರೆ ನಾನು ಸುಸೈಡ್ ಮಾಡ್ಕೊ ಸಾಯೋರ್ನಾರು ನಾವು ತಡೆಯೋಕ್ಕಾಗಲ್ಲ, ನೀನು ಸತ್ತರೆ ಯಾರೂ ಅಳಲ್ಲ, ನಾನು ಸತ್ತರೆ ತುಂಬ ಜನ ಬರ್ತಾರೆ, ನಾನು ಇಂಪಾರ್ಟೆಂಟು ಅಂತ ಆವಾಗಲೂ ಸ್ವಾರ್ಥದಲ್ಲಿ ಹೋಗ್ಬಿಟ್ಟ. ಸುಸೈಡ್ ಮಾಡಿಕೊಂಡೆ. ಫ್ರೆಂಡ್ಸ್ಗಳಿಗೆ ಬಂದು ಉಳಿಸ್ಕೊಂಡ್ರು. ಆಗ ನಾನು ಒಂದಿಬ್ರಿಗೆ ಹೇಳಿದ್ದೆ ಒಂದು ಟೈಮಲ್ಲಿ. ಮತ್ತು ನಾನು ಮುಂದೆ ಯಾರಿಂದ ಲೈಫ್ ಸಿಗಬೇಕಾಗಿತ್ತು ಅವ್ರು ಇವನೇ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಟ್ಟ. ಇವಳು ಈ ಥರ ಮಾಡಿದ್ದೀನಿ, ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ, ಯಾರೂ ಮಾಡದೇ ಇರೋದು ಮಾಡಿದ್ದೀನ, ಆ ಥರ ಎಲ್ಲ ಇವನೇ ಹೇಳಿದ್ಮೇಲೆ ಅವ್ರು ನಂಗೆ ಲೈಫ್ ಕೊಡ್ತಾರೆ. ಲೈಫ್ ಯಾರೂ ಕೊಡೋಲ್ಲ ನಂಗೆ ಲೈಫು. ಅವನಿಂದನೂ ಲೈಫ್ ಇಲ್ಲ, ಇವನಿಂದನೂ ಲೈಫ್ ಇಲ್ಲ. ಅದೆಲ್ಲ ಆದಮೇಲೆ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಬಂದಮೇಲೆ ನೀನು ನನಗೋಸ್ಕರ ಸಹಾಯಕ್ಕೆ ಹೊರಟಿದ್ಯಾ ಅಂದರೆ ನಿಂದು ಪ್ಯೂರ್ ಲವ್ವು, ನಾನು ನಿನ್ನನ್ನಂತೂ ಬಿಡೋಲ್ಲ ಅಂತ ಮತ್ತೆ ರಾಜಿ ಆದ. ಅವ್ನು ರಾಜಿ ಕೇಳ್ಕೊಂಡಿದ್ದ ರೀತಿಗೆ ನಾನು ಕೂಡ ರಾಜಿ ಆದೆ. ಕನ್ವಿನ್ಸ್ ಆಗಿ ಆಮೇಲೆ ಸ್ವಲ್ಪ ದಿನಗಳ ಕಾಲ ಅವನಿಗೆ ಸಿನಿಮಾ ಸಿಕ್ತು, ದೊಡ್ಡ ಸಿನಿಮಾ ಸಿಕ್ತು. ಅದಕ್ಕೋಸ್ಕರ ನಾನು ತುಂಬ ಹಣ ಖರ್ಚು ಮಾಡ್ತೀನಿ. ಬಿಕಾಸ್ ನಾನು ಯಾವ ಪ್ರೋಗ್ರಾಮು ಮಾಡ್ತಿರಲಿಲ್ಲ, ಯಾವ ಇವೆಂಟು ಮಾಡ್ತಿರಲಿಲ್ಲ, ಮಾಡೋ ಆಗಿರಲಿಲ್ಲ ಅಂತ ಹೇಳ್ತಿದ್ದ. ಅವನ ಕಾರಣಕ್ಕೆ ನಾನು ಚೆನ್ನಾಗಿ ದುಡಿತಿದ್ದೆ. ಆ ಟೈಮಲ್ಲಿ ನಾನು ಅವನಿಗೆ ಪ್ರೋಟೀನ್ ತೊಗೊಳೋದಾಗಿರುತ್ತೆ, ಒಂದಷ್ಟು ತುಂಬ ಮಾಡ್ತಾಯಿದ್ದೆ ಅವನಿಗೆ. ಅವನು ಅದೆಲ್ಲ ಆದಮೇಲೆ ಮನೆ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಮನೆ ಚೇಂಜ್ ಮಾಡಬೇಕಾದಾಗ ಅವನೇ ನೀನು ನಾನಿರೋ ಏರಿಯಾಗೆ ಬಂದರೆ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಜಾಸ್ತಿ ಟೈಮ್ ಕೊಡ್ತೀನಿ, ಆ ಥರ ಎಲ್ಲ ಭರವಸೆ ಕೊಟ್ಟ. ಮತ್ತು ಸಿನಿಮಾ ಟೈಮಲ್ಲಿ ಮುಂಚೆ ನಂಗೆ ಏನಂತ ಸ್ಟಾರ್ಟಿಂಗ್ ಭರವಸೆ ಕೊಟ್ಟಿದ್ದು 15 ದಿನ ಅಲ್ಲಿರ್ತೀನಿ, 15 ದಿನ ಇಲ್ಲಿರ್ತೀನಿ, ಈ ಥರ ಭರವಸೆ ಕೊಟ್ಟವನು. ಸಿನಿಮಾ ಆದ ತಕ್ಷಣ ನನಗೀಗ ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲ, ಬೆಳಗ್ಗೆ ಒಂದು ಕಾಲು ನೈಟ್ ಒಂದು ಕಾಲ್ ಮಾಡ್ತೀನಿ, ತಿಂಗಳಲ್ಲಿ 4 ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿದ. ಅದು ದಿನ ಹಿಂಗೆ ಇನ್ಕ್ರೀಸ್ ಆಗೋಕ್ಕೆ ಶುರು ಆಯಿತು. ಆವಾಗ ಒಂದು ಸ್ವಲ್ಪ ಕ್ಲಾಸ್ಗಳು ಯಾಕೆ ದಿನ ಅನ್ನೋದು, ಆದರೂ ಬಿಡು ನಿನಗೆ ಅವಕಾಶ ಅನ್ನೋದು ದೊಡ್ಡ ವರ ಸಿಕ್ಕಿದೆ, ನೀನು ಉಪಯೋಗಿಸ್ಕೊಂಡು ಬೆಳಿ ಅಂತ ಅಂದ್ಬಿಟ್ಟು ನಾನೇ ಹೇಳಿಬಿಟ್ಟು ಅದಕ್ಕೆ ಅಗ್ರಿ ಆಗಿದ್ವಿ. ಅಂದರೆ ಒಂದಷ್ಟು ವರ್ಷಗಳ ಕಾಲ ಹಾಗೆ ಇರೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅವನು ಒಂದು 2-3 ವರ್ಷ ಹೋಗ್ಬಿಟ್ಮೇಲೆ ನಿಂಗೆ ಎಲ್ರಿಗೂ ಹೇಳ್ಬಿಟ್ಟು ಮದುವೆ ಆಗ್ತೀನಿ ಆ ಥರ ಎಲ್ಲ ಭರವಸೆಗಳನ್ನೂ ಕೊಟ್ಟಿದ್ದ. ಹಂಗಾಗಿ ಅವನು ಏನೇ ಫಿಸಿಕಲ್ ಟಾರ್ಚರ್ ಕೊಟ್ಟರು ನಾನು ತಡ್ಕೊತಿದ್ದೆ. ಅವನು ಹೇಳೋನು, ನಮ್ಮೂರಲ್ಲಿ ಗಂಡದ್ರೆಲ್ಲ ಹಿಂಗೆ ಹೊಡಿಯೋದು, ಹಳ್ಳಿ ಸ್ಟೈಲ್ ಇದು, ಹಳ್ಳಿ ಸ್ಟೈಲು, ಆ ಥರ ಎಲ್ಲ ಹೇಳೋನು. ಸರಿ ಹೋಗ್ಲಿ ಬಿಡು, ಇವ್ನು ಬಿಟ್ಟರೆ ಇನ್ಯಾರು ಹೊಡಿತಾರೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ಮನೆಗೆ ಇಲ್ಲಿ ಶಿಫ್ಟ್ ಆದ್ಮೇಲೆ ಮತ್ತು ಅಲ್ಲೂ ಒಂದು ಸ್ವಲ್ಪ ಎಲ್ಲ ಒಂದಷ್ಟು ಚಾರ್ಟ್ಸ್ಗಳನ್ನ ನೋಡ್ತೀನಿ, ಬೇರೆ ಬೇರೆ ಹೆಂಗಸ್ರದ್ದೆಲ್ಲ ಅವೆಲ್ಲ ನೋಡಿ ನಾನು ಪ್ರಶ್ನೆ ಮಾಡ್ತೀನಿ. ಅವ್ನಿಗೆ ಪ್ರಶ್ನೆ ಮಾಡಿದ್ದು ಅವ್ನಿಗೆ ಇಷ್ಟ ಆಗಲ್ಲ. ನೀನು ಯಾರು ಪ್ರಶ್ನೆ ಮಾಡೋಕ್ಕೆ, ನನ್ನ ಹೆಂಡ್ತಿ ಪ್ರಶ್ನೆ ಅಲ್ಲ, ಇಷ್ಟು ದಿನ ನೀನು ನನ್ನ ಹೆಂಡ್ತಿ ಅಂತ ಹೇಳ್ತಿದ್ದೆ, ಅದೆಲ್ಲ ಮಾಡಿ ಬೇರೆ ಯಾರ್ದಾರು ನೀನೇ ಲಾಸ್ಟು ನನ್ನ ಜೀವನದಲ್ಲಿ, ಬೇರೆ ಯಾರ್ದಾರು ಸವಾಸ ಮಾಡಿದ್ರೆ ನೀನು ಅವತ್ತೇ ನನ್ನ ಸಾಯಿಸ್ಬಿಡು ಅಂತೆಲ್ಲ ನನಗೆ ರೈಟ್ಸ್ ಕೊಟ್ಬಿಟ್ಟಿದ್ದೆ, ಇವಾಗ ಯಾಕೆ ಈ ಥರ ಅಂತ ಅಂದ್ಬಿಟ್ಟು ಒಂದಷ್ಟು ಕ್ಲಾಶ್ಗಳಾಯ್ತು ಅವನ ನಡುವೆ. ಹೌದು, ಏನು ಇವಾಗ ನಾನು ಅವ್ರನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ, ಏನು ಇವಾಗ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ. ಸರಿ ಆಯಿತು ನಾನು ಇದಕ್ಕೆ ಒಪ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಅಂದಿದ್ದಕ್ಕೆ ಬ್ರೇಕಪ್ ಅಂದರೆ ಬ್ರೇಕಪ್ಪು, ನಂಗೆ ಬೇಡ. ಅವನು ಹೆಣ್ಮಕ್ಳನ್ನ ಇಟ್ಕೊಂಡು ನನಗೆ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ನಿಂಗೆ ಟೈಮ್ ಕೊಡೋದ್ರಿಂದ ನನಗೆ ದುಡ್ಡೇನು ಸಿಗಲ್ಲ, ನಂಗೆ ನೀನು ಬೇಡ, ದಪ್ಪ ಇದೆಯಾ, ಆ ಥರ ಬಾಡಿ ಶೇಮಿಂಗ್ ಮಾಡೋಕ್ಕೆ ಶುರು ಮಾಡ್ದ. ಆ ಥರ ಬಾಡಿ ಶೇಮಿಂಗ್ ಎಲ್ಲ ಮಾಡಿ ನಂಗೆ ಇನ್ನೂ 50 ಸಿನಿಮಾಗೆ ಹೀರೋ ಆಗಬೇಕು ನಾನು, ಮತ್ತು ನೆಕ್ಸ್ಟು ಸಿನಿಮಾಗೆ ತಮನ್ನಾನ ಹೀರೋಯಿನ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ, ಈ ಥರ ಎಲ್ಲ ಹೇಳ್ದ. ನಂಗೆ ಅದು ತಡ್ಕೊಳಕ್ಕೆ ಆಗಲಿಲ್ಲ. ಇಷ್ಟೆಲ್ಲ ಹೇಳಿ ಯಾಕೆ ಇಷ್ಟು ದಿನ ಯಾರಿಗೂ ಹೇಳಬೇಡ ಅಂತ ಬಂದೆ. ನೀನು ಬ್ರೇಕಪ್ ಅಂತ ಹೋಗ್ಬಿಟ್ಟು ನೀನು ಹೆಂಡತಿ ಮಕ್ಕಳು ಮಕ್ಕ ನೋಡ್ಕೊಂಡು ಆಚೆ ಎಲ್ಲ ಸುತ್ಕೊಂಡು ಊರಿಗೆಲ್ಲ ಹೋಗಿ ಮರೆದು ಬಿಡ್ತೀಯ. ನಾನು ದಿನ ಏನೇ ಕೆಲಸ ಮಾಡ್ಕೊಂಡು ಮನೆಯೊಳಗೆ ಬಂದರೂ ನಾನು ಅಲ್ಲ ಗೋಡೆ ಮಧ್ಯೆ ನೀನು ಮಾಡಿರೋ ಮೋಸ ಬಿಟ್ಟು ನನಗೇನೂ ಕಾಣಿಸಲ್ಲ. ನನ್ಗೆ ಹೆಂಗೆ ಅನಿಸ್ಬೇಡ, ನಾನು ಯಾವಳೋ ನಿನ್ನಿಂದ ಹಂಗಲ್ಲಿ ಬದುಕ್ತಿದ್ದೆ, ಮೋಸ ಹೋದೆ, ಅಥವಾ ಬೇರೆ ಯಾರೋ ಹೊರಗಡೆಯಿಂದ ಬಂದು ಜೀವನದಲ್ಲಿ ಮೋಸ ಮಾಡಿ ಹೋಗ್ಬಿಟ್ಟ ಕಣ್ಮರೆಯಾಗಿ ಅಂತಂದರೆ ಒಂಚೂರು ನಂಬೋದೇನೋ, ಸಹಿಸ್ಕೋಬಹುದೇನೋ. ಜೊತೆಲೇ ಇದ್ದು, ಜೊತೆಲೇ ತಿಂದು, ಜೊತೆಲೇ ಈ ಥರ ಒಂದು ಅತ್ಯಾಚಾರ ಮಾಡಿ ಈ ಥರ ನನ್ನ ಜೀವನದಲ್ಲಿ ಬರೀ ನೋವುಗಳೇ ಕೊಟ್ಕೊಂಡು ಬಂದಿದ್ಯಾ, ಇವಾಗ ಸಡನ್ನಾಗಿ ಹೋಗ್ಬಿಡ್ತೀನಿ ಅಂತ ಅಂದರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನನ್ನು. ನಾನು ಎಲ್ರಿಗೂ ಹೇಳ್ತೀನಿ, ಯಾರಿಗೆ ಬೇಕಾದರೂ ಹೇಳ್ಕೊ ನೀನು, ನಾನು ಕೇರೇ ಮಾಡಲ್ಲ, ಏನು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೇನೆ ಹಾಕಲಿ, 6 ತಿಂಗಳು ಹೋಗಿ ಬರ್ತೀನಿ ಅಂತ ಅಂದೆ. ಸರಿ ಅಂದ್ಬಿಟ್ಟು ನಾನು ಫಸ್ಟ್ ಅವ್ನ ಹೆಂಡ್ತಿಗೆ ಫೋನ್ ಮಾಡಿ ಹೇಳಿದೆ, ಹೆಂಡ್ತಿಗೆ ಫೋನ್ ಮಾಡಿ ಹೇಳಿದೆ. ಆಮೇಲೆ ಅವ್ರ ಆಪ್ತರಿಗೆ ಫೋನ್ ಮಾಡಿ ಹೇಳಿದೆ, ನನ್ನ ಗೆಳೆಯರಿಗೆ ನಾನು ಒಂದಷ್ಟು ಜನಕ್ಕೆ ಹೇಳಿದೆ.
ಈ ಥರ ನನಗೆ ಅವರೆಲ್ಲ ನನಗೆ ವಾಪಸ್ ಬೈದರು, ನಿಂಗೆ ಗೊತ್ತಿಲ್ವಾ ಅವನೇನು ಅಂತ ಅಂದ್ಬಿಟ್ಟು. ಅವನು ಅಂಥ ಮೋಸಗಾರ ಅಂತ ಗೊತ್ತಿದ್ದೂ ಅವನು ಎಷ್ಟು ಕ್ರಿಮಿನಲ್ ಅಂತ ಗೊತ್ತಿದ್ದೂ ನೀನು ಯಾಕೆ ಬಿದ್ದೆ ಅಂತ ಅಂದ್ಬಿಟ್ಟು ಅವರೇ ಪಾಪ ಸಮಾಧಾನ ಮಾಡಿ ನಾನು ಒಂದಷ್ಟು ಬದುಕಕ್ಕೆ ಒಂದು ಸ್ಫೂರ್ತಿ ಆದರು ಅವರೆಲ್ಲ. ಒಂದು ಸಮಾಧಾನ ಡೈಲಿ ಮಾಡ್ಕೊಂಡು, ಇಲ್ಲಾಂದರೆ ನಾನು ಏನೋ ಆಗ್ಬಿಡ್ಬೇಕಾಗಿತ್ತು ಇಷ್ಟೊಳಗೆ, ಆ ಸ್ಟ್ರೆಸ್ಸು, ಆ ಒಂದು ನೋವಲ್ಲಿ. ಇಷ್ಟೆಲ್ಲ ಆದಮೇಲೆ ಮಾರ್ಚ್ 31ರಿಂದ ಬರೀ ಜಗಳಗಳು. ಕಂಪ್ಲೇಂಟ್ ಕೊಡೋಕೆ ನಾನು ಇವತ್ತು ಕಂಪ್ಲೇಂಟ್ ಕೊಡೋಕ್ಕಂತ ಹೋಗಿ ನಿಂತಿಲ್ಲ. ನಾನು ಅವತ್ತಿಂದನೂ ಕಂಪ್ಲೇಂಟ್ ಕೊಡೋಕ್ಕೆ ಅಂತಲೇ ರೆಡಿಯಾಗಿದೆ. ಯಾರು ಬರೋರು ತಡೆಯೋರು, ಅಥವಾ ಆಲ್ರೆಡಿ ಸಿನಿಮಾ ತಂಡದ ಜೊತೆನೂ ಮಾತುಕತೆ ಆಗಿತ್ತು. ಅವರು ಅದು ಕಂಪ್ಲೇಂಟ್ ಕೊಡದಂಗೆ ಅಲ್ಲೂ ತಡೆ ಹಿಡ್ದು ಕಂಪ್ಲೇಂಟ್ ಕೊಡಲ್ಲ ಅಂತಲೂ ನಾನು ಸಹಿಸ್ಕೊಂಡು ಬಂದೆ. ಅದಾದಮೇಲೆ ಮೊನ್ನೆ ಹುಷಾರಿರಲಿಲ್ಲ, ಅವನಿಂದನೇ ಸ್ವಲ್ಪ ಓವರ್ ಸ್ಟ್ರೆಸ್ ಬಸ್ ಥರ ಆಗಿ ನಾನು ಹಾಸ್ಪಿಟಲೈಸ್ ಆಗಿದ್ದೆ 1 ಮಂತು. ಅದಾದಮೇಲೆ ಹುಷಾರಿಲ್ಲದೆ ಇದ್ರು ನಮ್ಮ ಮನೆಗೆ ನೋಡೋಕೆ ಬಂದೆ ಅಂತ ನೋಡಿ ಬಲವಂತವಾಗಿ ಬಾಗಿಲು ತಗ್ಸಿ, ನಾನಿರೋದು ಒಬ್ಬಳೆ, ಯಾರೂ ಇಲ್ಲ, ಬಲವಂತವಾಗಿ ಬಾಗಿಲು ತಗ್ಸಿ 2 ಮೊಬೈಲು ಸ್ವಿಚ್ ಆಫ್ ನಾನು ಯಾರಿಗಾರು ಫೋನ್ ಮಾಡಿಬಿಡ್ತೀನಿ ಅಂತ ಸ್ವಿಚ್ ಆಫ್ ಮಾಡಿ ಮೂಗಿಡ್ದು ನನಗೆ ಒಂದು ಎಣ್ಣೆ ಕುಡಿಸಿ ಒಂದು ಲೈಂಗಿಕ ದೌರ್ಜನ್ಯ ಮಾಡಿ ಅದ್ರದ್ದು ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ನಂಗೆ ಅದೆಲ್ಲ ಗೊತ್ತಾಗ ಏನಿದು, ಏನು ಮಾಡ್ಕೊಂಡಿದ್ದೆ, ಡಿಲೀಟ್ ಮಾಡಿದೆ ಅಂತ ಅಂದ್ಬಿಟ್ಟು ಹೋಗೇ ಬಿಟ್ಟ. ನನ್ನನ್ನು ಹುಷಾರಿಲ್ಲ ಅಂತ ನೋಡೋಕೆ ನೀನು ಕನ್ಸರ್ನಿಂದ ಬಂದಿದ್ರೆ ಕೂತು ಸ್ವಲ್ಪ ಹೊತ್ತು ನೀನು ಸಮಾಧಾನವಾಗಿ ಮಾತಾಡಬೇಕಾಗಿತ್ತು. ಹೆಂಗಿದ್ಯಾ, ಏನಿದೆ, ಯಾಕೆ ಹಿಂಗಾಯ್ತು, ನಿಂಗೆ ಅದಕ್ಕೆಲ್ಲ ಟೈಮ್ ಇರುತ್ತೆ, ನಿಂಗೆ ನನ್ನ ಮೇಲೆ ಇಷ್ಟೇ ನಿಂದು ಇದು ಅಂತ ಅಂದ್ಬಿಟ್ಟು. ನಾನು ಅವ್ನಿಗೆ ಪ್ರಶ್ನೆ ನೋಡು, ನಾನು ಹಿಂಗೆ ಹೋಗ್ತೇನೆ, ನೀನು ಮಾಡಿರೋದು ಮಹಾನ್ ದೊಡ್ಡ ತಪ್ಪು. ಫಸ್ಟ್ ಆಫ್ ಆಲ್ ನೀನು ಒಂದು ಫೋನ್ ಮಾಡಿ ವಿಚಾರಿಸ್ತಾ, ಹಿಂಗೆಲ್ಲ ಮಾಡೋಗಿದ್ಯಾ, ವಿಚಾರಿಸ್ತಾ ನೀನು ಹೆಂಗಿದ್ಯಾ, ಸತ್ತಿದ್ಯಾ, ಬದುಕಿದ್ಯಾ, ಅದರಿಂದ ನೀನು ಹೆಂಗಿದೆ ಇವಾಗ ಆರೋಗ್ಯ, ಒಂದಾರು ವಿಚಾರ ಅವೆಲ್ಲ ಇಲ್ಲವೇ ಇಲ್ಲ ಆ ಮನುಷ್ಯನಲ್ಲಿ. ಅದಕ್ಕೆ ನಾನು ಇನ್ಫಾರ್ಮ್ ಮಾಡೇನೆ ಇವತ್ತು ಕಂಪ್ಲೇಂಟ್ ಕೊಟ್ಟೆ. ಮೇಡಮ್, ಮಾತಾಡ್ತಾ ಇನ್ನೊಂದು ಮಾತನ್ನ ಹೇಳಿದ್ರಿ, ಸಾಕಷ್ಟು ಬಾರಿ ಹಲ್ಲೆ ಆಗಿದೆ, ಅದ್ರ ಜೊತೆಗೆ ನಾನು ಅವರ ಕಿರುಕುಳವನ್ನ ತಡ್ಕೊಳಕ್ ಆಗ್ತಿದ್ದಂಗೆ ನಿಮ್ಮ ಒಂದಷ್ಟು ಫ್ರೆಂಡ್ ಸರ್ಕಲ್ ಹಾಗೇನೆ ಅವರ ವೈಫ್ಗೂ ಸಹ ಕಾಲ್ ಮಾಡಿ ಹೇಳಿದೆ ಅಂತ. ಅವ್ರ ವೈಫ್ ಕಡೆಯಿಂದ ಏನ್ ರಿಯಾಕ್ಷನ್ ಬಂತು ನಿಮ್ಗೆ ಅಂತ? ಬಿಕಾಸ್ ಅದಕ್ಕೆ ಅವರು ನಿಮ್ ಮೇಲೆ ರೇಪ್ ಅಂಡ್ ಅಟೆಂಪ್ಟ್ ಎಲ್ಲ ಮಾಡಿದಾಗ್ಲೂ ಕೂಡ ನೀವು ಅವ್ರ ಜೊತೆ ಸಂಪರ್ಕದಲ್ಲಿದ್ರಿ. ಈ ಮನೆಗೆ ಶಿಫ್ಟ್ ಆದ್ಮೇಲೂ ಕೂಡ ಅವರು ನಿಮ್ಮ ಮನೆಗೆ ಬರ್ತಿದ್ರಿ, ನೀವು ಅವ್ರ ಮನೆಗೆ ಹೋಗ್ತಾ ಇದ್ರಿ. ವೈಫ್ ಏನ್ ಹೇಳಿದ್ರು, ಮನು ಅವರ ವೈಫ್ ನಿಮ್ಮ ಹತ್ರ ಅಂತ? ಸರ್, ನಾನೇ ಫೋನ್ ಮಾಡಿ ಹೇಳಿದಾಗ ಈ ವಿಷಯನ ಮೊದಲೇ ಹೇಳ್ಬೇಕಾಗಿತ್ತಲ್ಲ ಅಂತ ಅಂದ್ಲು. ಮೊದಲೇ ಹೇಳಬೇಕು ಅಂತ ಅಂದ್ರೆ ಅವ್ನು ಬಿಡ್ತಿರ್ಲಿಲ್ಲ, ನಾಯಿಗೆ ಹೊಡೆದಂಗೆ ಹೊಡಿತಿದ್ದ. ನಾನು ನಿಮಗೂ ವಿಷ ಕುಡಿಸ್ಬಿಡ್ತೀನಿ ಅಂತ ಹೆದರ್ಸೋನು, ಒಂದ್ಸತಿ ನೀನು ಕಾಲಿಡ್ಕೊಬಿಡ್ತೀನಿ ಕ್ಷಮಿಸ್ಬಿಡ್ತಾಳೆ ಅಂತ ಅನ್ನೋನು. ಒಂದೊಂದ್ಸತಿಗೆ ಒಂದೊಂದ್ ಥರ ಹೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೇಳಕ್ ಬಿಟ್ಟಿರಲಿಲ್ಲ ಇಷ್ಟು ದಿನ. ನಿನಗೆ ಬಿಡು, ನನ್ನ ಜೊತೆ ಇರೋ ಕ್ಲೋಸ್ ಫ್ರೆಂಡ್ಸ್ಗಳೇ ಹೇಳಕ್ ಬಿಡ್ತಿರ್ಲಿಲ್ಲ ಅವನು ಅಂತ ಅವಳಿಗೆ ಹೇಳ್ದೆ. ಅದಾದ್ಮೇಲೆ ಒಂದು ಸ್ವಲ್ಪ ಈ ಒಂದು ಜಗಳಗಳಲ್ಲಿ ಒಂದಿನ ಏನು ಮಾಡ್ತಾನೆ, ಕೈ ಹಿಡ್ದು ದರ ನಾನು ಹೆಂಡ್ತೀನಿ ಯಾಕೆಂದ್ರೆ ಆಗ ಕಂಪ್ಲೇಂಟ್ ಕೊಡೋಕೆ ಹೋಗ್ತಿದ್ದೆ. ಕಂಪ್ಲೇಂಟಿಂದ ರೇಪ್ ಮಾಡಿದ್ದು ಅಂತ ಅಂದರೆ ಅದು ಎಫೆಕ್ಟ್ ಆಗುತ್ತಲ್ಲ, ನಾನು ಹೆಂಡ್ತಿ ಅಂತ ಒಪ್ಕೊಂಡ್ಬಿಟ್ರೆ ಅವಾಗ ಶಿಕ್ಷೆ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೆಂಡ್ತಿ ಅಂದ್ಬಿಟ್ಟು ಕೈ ಹಿಡ್ದು ಎಳ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಅವ್ನ ಹೆಂಡ್ತಿನ ಹತ್ತಿಸ್ಕೊಂಡು ಕಾರಲ್ಲಿ ಕೂತ್ಕೊಂಡು ಫುಲ್ಲು ಅವ್ನ ಹೆಂಡ್ತಿ ಮುಂದೆ ನಾಯಿ ಹೊಡ್ದ, ತಲೆ ಮೇಲೆಲ್ಲ ಸಿಕ್ಕಾಬಟ್ಟೆ ಹೊಡೆದ. ಆಮೇಲೆ ಅವ್ನ ಹೆಂಡತಿ ಎದುರುಗಡೆ ಅವ್ರಿಬ್ರು ಸೇರ್ಕೊಂಡು ನನ್ನ ಮೇಲೆ ಫುಲ್ ನಂಗೆ ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಮೋಸ ಮಾಡಿದ್ದ ಅವನೇ ನಿಂತ್ಕೋಬೇಕು ನನ್ನ ಜೊತೆಗೆ. ಇವತ್ತು ಅವ್ನ ಹೆಂಡತಿ ಮುಂದೆ ನನ್ನನ್ನು ಅಷ್ಟು ಕೀಳಾಗಿ ನೋಡ್ತೀಯಾ, ಅವಳು ಮಾತಾಡ್ತಿದ್ದಾಳೆ ಕೆಟ್ಟ, ಇವನೂ ಮಾತಾಡ್ತಿದ್ದಾನೆ. ನಂಗಂತೂ ಜೀವನ ಸಾಕಾಗ ಅನ್ಸಿ ನಾನು ಮತ್ತೆ ಒಂದು ಅವಾಗ್ಲೇನೆ ಮತ್ತೆ ನಾನು ಸುಸೈಡ್ ಮಾಡ್ಕೊಂಡಿದ್ದು. ಏನಪ್ಪ ಜೀವನ ಇದು, ಇವನ್ ಮೋಸ ಮಾಡಿದಕ್ಕೆ ಇವತ್ತು ನಾನು ಇಷ್ಟೆಲ್ಲ ಓದಿ ಇದ್ ಮಾಡ್ಕೊಂಡು ಇವನಿಂದ ಅನುಭವಿಸ್ಬೇಕಿತ್ತಲ್ಲ, ಆ ಥರ ಎಲ್ಲ ನೋವಾಗ್ಬಿಟ್ಟಿತ್ತು. ಈಗ ಅವ್ರ ಹೆಂಡತಿ ಮುಂದೆ ನಿಮ್ಗೆ ಬೈದಾಗ ಅಥವಾ ಹೊಡಿಯಕ್ ಬಂದಾಗೆಲ್ಲಾನು ಕೂಡ ಅವ್ರ ಹೆಂಡತಿ ತಡಿಲಿಲ್ವಾ? ಮತ್ತೆ ಯಾಕಂದ್ರೆ ಒಂದಷ್ಟು ಮಾತುಗಳನ್ನ ಅವ್ರ ಹೆಂಡತಿ ನಿಮ್ಗೂ ಸಹ ಬೈತಾ ಇದ್ರು ಅಂತಂದ್ರು. ಸೊ ಈ ವಿಚಾರ ಗೊತ್ತಾದ್ಮೇಲೆ ಅವ್ರು ನಿಮ್ಮನ್ನ ಅವ್ರು ಹೊಡಿಯೋದನ್ನ ತಡಿಯಕ್ ಬರ್ಲಿಲ್ವಾ ಅಂತ? ಅವಳೇ ಕೈ ಎತ್ಕೊಂಡು ಬಂದಿದ್ಲು. ಫಸ್ಟ್ ಆಫ್ ಆಲ್ ಅವಳೇ ಸರಿ ಇಲ್ಲ. ಅವಳು ಸರಿ ಇದ್ದಿದ್ರೆ ಇವತ್ತು ನನ್ನ ಜೀವನ ಹಾಳಾಗ್ತಿರ್ಲಿಲ್ಲ. ಅವಳು ಯಾವಾಗ್ಲೂ ಮನುಗೆ ಹೇಳೋಳಂತೆ, ನೀವು ಹೊರಗಡೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಮನೇಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಇಷ್ಟೇ ಹೇಳ್ತಿದ್ಲಂತೆ ಅವಳು ಯಾವಾಗ್ಲೂ. ಅದನ್ನ ನಂಗೆ ಯಾವಾಗ್ಲೂ ಅವ್ನು ಹೇಳೋನು. ಮತ್ತೆ ಅವಳು ಆ ಹೇಳಿಕೆ ಕೊಟ್ಟಿರೋದು ನನ್ನ ಸ್ನೇಹಿತರ ಹತ್ರ, ಆ ಹೇಳಿಕೆ ಅದು ಕೂಡ ಸಾಕ್ಷಿ ಇದೆ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಮನೇಲಿ ಚೆನ್ನಾಗಿರೋ ಸಾಕು ಅನ್ನೋ ಒಂದು ಹೇಳಿಕೆನೂ ಕೂಡ ಇದೆ, ಆ ಸಾಕ್ಷಿ ಇದೆ ನನ್ನ ಹತ್ರ. ಆ ಥರ ಗಂಡನ್ನ ಅದ್ಬಸ್ತಿ ಅವಳು ಬರೀ ಮದುವೆ ಆಗ್ಬಿಟ್ಟು ಮನೇಲಿ ಮುಸ್ರೆ ಪಾತ್ರೆ ತಿರ್ಕೊಂಡಿದ್ಬಿಟ್ರೆ ಅದಾಗಲ್ಲ. ಇನ್ನೊಬ್ರು ಮನೆ ಹಾಳಾಗಿರೋದಕ್ಕೆ ಕಾರಣ ಅವಳು ಸರಿಯಾಗಿ ಅವ್ಳು ಕ್ಲಾಸ್ ತಗೊಂಡು ಅವಳು ಏನಿದು ಹಿಂಗೆ ಅಂತ ಕೇಳ್ಕೊಂಡು ಬಂದಿದ್ದಿದ್ರೆ ಇವತ್ತು ನನ್ನ ಜೀವನ, ನಾನು ಯಾವನ್ನೋ ಮದುವೆ ಆಗೋದು ಲೈಫು ಅಲ್ಲಿ ಸೇವ್ ಆಗ್ತಿತ್ತು. ಈಗ ಯಾರನ್ನ ಹೊಣೆ ಮಾಡಬೇಕು, ನಾನು ಹೊಣೆ ಮಾಡ್ಕೋಬೇಕು, ಅವ್ನು ಬಂದು ನನ್ನ ಲೈಫ್ ಹೊಣೆ ಮಾಡ್ಕೋಬೇಕು. ಏನು ನನಗಂತೂ ಒಂಥರ ಲೈಫೇ ಒಂಥರ ಸ್ಮಶಾನ ಆದಂಗೆ ಆಗ್ಬಿಟ್ಟಿದೆ.
ಅಂದ್ರೆ ನೀವು ಮತ್ತೆ ಅವ್ರ ಹೆಂಡತಿ ಬಿಟ್ರೆ ಇನ್ನೂ ಒಂದಷ್ಟು ಹೆಂಗಸರ ಒಂದು ಸಂಘ ಅವ್ರಿಗಿದೆ ಅಂತ ಹೇಳ್ತಾ ಇದ್ರ. ಹೌದು. ಒಬ್ಬರ ಹತ್ರ ಅವನು ಹೇಳಿದಾನೆ, ನನಗೇನು ಡೈಲಾಗ್ ಹೊಡೆದಿದ್ದ, ನನ್ನ ಹೆಂಡತಿ ಸರಿ ಇಲ್ಲ, ಜಗಳ ಮಾಡ್ತಾಳೆ, ನನ್ನ ಕ್ರಶ್ ನೀನು ಮದುವೆ ಆಗ್ತೀಯ, 2ನೇ ಮದುವೆ ಅಂತ ಕೇಳಿರೋದಕ್ಕೂ ಅದು ಸಾಕ್ಷಿ ಇದೆ, ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಅದಿದೆ, ಮತ್ತೆ ನಾನು ನೋಡಿರೋಂಥದ್ದು, ಮತ್ತೆ ಇನ್ನು ಕೆಲವೊಂದು ಡೌಟ್ ಅಷ್ಟೇ. ಶುಕ್ರವಾರ ನೈಟ್ ಬರ್ತಾರೆ, ಮಧ್ಯರಾತ್ರಿ 12:30 ಹಂಗೆ ಬರ್ತಾರೆ, ನಿಮ್ಮನ್ನು ಶನಿವಾರ ಬೆಳಗ್ಗೆ ಆಗುತ್ತೆ, ಅದು ಮಿಡ್ ನೈಟು. ಸೊ ಅವತ್ತು ಏನಾಯ್ತು ಮೇಡಮ್ ಆಕ್ಚುಲಿ? ಬಿಕಾಸ್ ಯಾಕಂತಂದ್ರೆ ನಿಮ್ಮನ್ನ ಅಶ್ಲೀಲವಾಗಿ ಒಂದು ಚಿತ್ರೀಕರಣವನ್ನ ಮೊಬೈಲಲ್ಲಿ ಶೂಟ್ ಮಾಡಿಕೊಂಡು ಈಗ ಹೋಗ್ಬಿಟ್ಟು ಅಲ್ಲಿ ನಾನೇನೂ ಮಾಡಿಲ್ಲ, ನನ್ನ ಮೇಲೆ ನನ್ನ ಹಿಂದೆ ಕಾಣದ ಕೈಗಳೆಲ್ಲ ಸಹ ಒಂದು ಹುನ್ನಾರವನ್ನ ಹೂಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೋ ವಿಡಿಯೋ ಮಾಡಿಬಿಟ್ಟು ಹಾಕ್ತಾರೆ, ಎಲ್ಲೋ ಹಾಸನ ಹತ್ರ ಇರುವಂತದ್ದು. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಸರ್, ಇನ್ನೊಂದು, ಅವನು ಮೊಬೈಲಲ್ಲಿ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ರು ಸಹ ಅದು ರಿಟ್ರೀವ್ ಮಾಡಿಸ್ತಾರೆ ಪೊಲೀಸ್ ಸ್ಟೇಷನಿಂದ. ಸಿಕ್ಕಾಕೋತಾನ ಅಷ್ಟೇ. ಅವ್ನು ಮಾಡಿದಾನೆ ಇಲ್ವಾ ಅನ್ನೋದು ಅಲ್ಲಿ ಗೊತ್ತಾಗತ್ತೆ. ಒಂದು ನನಗೆ ಯಾರು ಹೇಳ್ಕೊಡು, ಯಾಕೆ ಅವನು ಬೇರೆಯವ್ರಿಗೆ ಹೋಗಿ ಅತ್ಯಾಚಾರ ಮಾಡಿಲ್ಲ, ಅವ್ರು ಬಂದು ಇಲ್ಲಿ ನಿಂತ್ಕೊಳ್ಳೋಕ್ಕೆ ನನಗೆ ಮಾಡಿದಾನೆ, ನಾನು ನಿಂತ್ಕೊಂಡಿದ್ದೀನಿ. ಅದು ಇತ್ತೀಚೆಗೆ ನಡೆದಿರೋದು, ಇತ್ತೀಚೆಗೆ ಇದು ಜಗಳ ಇವತ್ತು ನಡೀತಿರ್ಲಿಲ್ಲ. ಇನ್ನೊಂದು ಯಾಕೆ ಈಗಲೇ ಅದು ಇವತ್ತು ಸುದ್ದಿ ಆಗ್ತಿರ್ಬೋದು, ಇದು ಪ್ರೊಸೆಸ್ ನಡೀತಿರೋದು 3 ದಿನದಿಂದನೂ ನಡೀತಾನೆ ಇರೋದು ಇದು ಕಂಪ್ಲೇಂಟು, ಮತ್ತು ನಿನ್ನೆ ಬೆಳಿಗ್ಗೆ ಅದು FIR ಆಗಿರೋದು. ಸೊ ಎಂತಕ್ಕೆ ಅದು ಕೆಲವರು ಅಂತಾರಂತೆ ದುಡ್ಡುಗೋಸ್ಕರ ಅವಳು ಈಗ ಸಿನಿಮಾ ನಿಲ್ಸೋಕ್ಕೋಸ್ಕರ. ನನಗೆ ಸಿನಿಮಾ ಅನ್ನೋದು ಫೋಕಸ್ ಅಲ್ವೇ ಅಲ್ಲ. ಶನಿವಾರ ನಡೆದಿರೋದಕ್ಕೆ ಮೆಡಿಕಲ್ ಟೆಸ್ಟ್ ಇಮಿಡಿಯೇಟ್ ಆಗಬೇಕು. ನಾನು 4 ದಿನ ಬಿಟ್ಬಿಟ್ಟು ಮೆಡಿಕಲ್ ಟೆಸ್ಟ್ ಮಾಡ್ಸೋಕ್ಕಾಗತ್ತಾ, ಕಾಯೋಕ್ಕಾಗತ್ತಾ? ನನ್ನ ಜೀವನನೇ ಸರ್ವನಾಶ ಮಾಡಿ ನನ್ನ ಸಾವಿಗೆ ಬೆಲೆ ಇಲ್ಲ ಅಂತ ಅಂದಮೇಲೆ ನಾನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡಬೇಕು? ಅಷ್ಟೇ ಸರ್ ವಿಷಯ. ಈಗ ಯಾರೆಲ್ಲ ನಿಮ್ಮ ಸಪೋರ್ಟ್ ಇದ್ದಾರೆ, ಅಥವಾ ಯಾರಾದರೂ ನಿಮ್ಮ ಜೊತೆ ಆಕ್ಟ್ ಮಾಡಿದಂತಹ ಕೋ ಆರ್ಟಿಸ್ಟ್ಗಳು ಯಾರಾದರೂ ಬಂದು ನಿಮಗೆ ಸಮಾಧಾನ ಮಾಡುವಂಥದ್ದು, ನಿಮ್ಮ ಜೊತೆ ನಿಲ್ಲುವಂಥ ಪ್ರಯತ್ನವನ್ನ ಮಾಡಿದಾರ, ಅಥವಾ ಅವ್ರ ಜೊತೆಗಿದ್ದಂಥವ್ರು ಯಾರಾದ್ರೂ ಈ ಥರ ಮಾಡಬೇಡ ಅಂತ, ಅಥವಾ ಬೆದರಿಕೆಗಳೇನಾದರೂ ಬಂದಿದ್ಯಾ ಅಂತ? ಸರ್, ನನಗೆ ಬೆದರಿಕೆ ಅಂತ ಬಂದಿರೋದು ಅವನಿಂದ ಬಿಟ್ಟು ಬೇರೆ ಯಾರಿಂದನೂ ನನಗೆ ಬೆದರಿಕೆ ಅನ್ನೋದು ಬಂದಿಲ್ಲ. ಇನ್ನೊಂದು ವಿಷಯ ಗೊತ್ತಾಗಿರೋರು, ನಾನೇನು ಅಂತ ಗೊತ್ತಿರೋರು ನನಗೆ ಸಮಾಧಾನ ಮಾಡಿದಾರೆ ಅಷ್ಟೇ, ಬಿಟ್ಟರೆ ನನ್ನ ಜೊತೆ ಯಾರು ಬೇಕಾಗಿಲ್ಲ ಸರ್. ಇದು ನನಗೆ ಆಗಿರೋ ಅನ್ಯಾಯ, ನಾನೊಬ್ಬಳೇ ನಿಲ್ತೀನಿ, ಬೇರೆ ಎಲ್ಲ ಯಾಕೆ ಬೇಕು ಅಷ್ಟೇ. ಮುಂದಿನ ನಿಮ್ಮ ನಡೆ ಏನು ಮೇಡಮ್? ಶಿಕ್ಷೆ ಆಗಬೇಕು ಅಷ್ಟೇ. ಅವ್ನು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಆಗಬೇಕು. ಸಾಕ್ಷಿಗಳು ಏನೇನಿದಾವೆ ಅದೆಲ್ಲ ನಂಗೆ ಕೊಡು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಒಂದು ಮಡೆನೂರು ಮನು ಅವರು ತಮ್ಮ ಒಂದು ಸಹನಟಿಯ ಜೊತೆ ಒಂದು ವರ್ತಿಸಿದಂತಹ ರೀತಿ ಆಗಿರಬಹುದು, ಅಥವಾ ಅತ್ಯಾಚಾರವೆಸಗಿರುವಂತಹ ಒಂದು ಅತ್ಯಾಚಾರಕ್ಕೊಳಗಾಗಿರುವಂತಹ ಸಂತ್ರಸ್ತೆಯ ಮಾತು ಇದಾಗಿತ್ತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.